ನವೀಕರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ದಸ್ತಾವೇಜು ಪತ್ರಗಾರರಿಗೆ ಏನು ನಮಗೆ ಇತ್ತೀಚೆಗೆ ಸರ್ಕಾರದ ಒಂದು ನಿಯಮಗಳ ಪ್ರಕಾರ ಸಾರ್ವಜನಿಕರಿಗೆ ಮುಖಾಂತರ ಕೆಲಸಗಳಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅದನ್ನು ನಾವು ಸ್ವಾಗತಿಸ್ತಾ ಅದ್ರ ಬಗ್ಗೆ ನಾವು ಯಾವುದೋ ಆಕ್ಷೇಪಣೆಗಳು ಮಾಡ್ತಾಯಿಲ್ಲ. ಆದರೆ ನಮಗೆ ಒಂದು ಪತ್ರ ಬರವಾಗಿ ಅನ್ಯಾಯ ಆಗ್ತಾಯಿದೆ. ಅದ್ರ ವಿರುದ್ಧ ಒಂದು ಮೌನವಾಗಿ ಪ್ರತಿಭಟನೆ ಮಾಡಬೇಕು ಒಂದು ಉದ್ದೇಶದಿಂದ ಈ ದಿನ ನಾವು ಒಂದು ಪೆನ್ ಡೌನ್ ಅಂದರೆ ಲೇಖನ ಸ್ಥಗಿತ ಒಂದು ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹಮ್ಮಿಕೊಂಡು ಇಲಾಖೆಯಾಗೆ ಯಾವುದೇ ರೀತಿಯಾದ ಒಂದು ತೊಂದರೆ ನೀಡದೆ ಮತ್ತು ಇಲಾಖೆಯವರಿಗೆ ಯಾವುದೇ ರೀತಿಯಾದಂಥ ಒಂದು ಅಹಿತಕರಗಳನ್ನು ನಡೆದಂಗೆ ಮಾಡದೆ ನಾವು ಈ ಒಂದು ಮೌನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾವು ಸುಮಾರು ವರ್ಷಗಳಿಂದ ನಾವು ಈ ಒಂದು ಕಾಯಕವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಎಲ್ಲರಿಗೂ ಸಹ ಸರ್ಕಾರಿ ನೌಕರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದು ಬದುಕು ಕಟ್ಕೊಂಡು ಪತ್ರ ಬರೆಯೋದನ್ನು ನಾವು ಒಂದು ರೂಢಿಸ್ಕೊಂಡು ಈ ಒಂದು ಕಾಯಕವನ್ನು ಮಾಡಿಕೊಂಡು ನಮ್ಮ ಕುಟುಂಬಗಳನ್ನ ಪೋಷಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇತ್ತೀಚೆಗೆ ಏನು ಕಾವೇರಿ 2 ತಂತ್ರಾಂಶದ ಮೂಲಕ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನಮಗೆ ಸಪ್ರೇಟ್ ಲಾಗಿನ್ ನೀಡಬೇಕು ಮತ್ತು ನಮಗೆ ಆದಂಥ ಒಂದು ಏಕಮಾದರಿ ID ಕಾರ್ಡನ್ನು ನೀಡಬೇಕು, ಗುರುತಿನ ಚೀಟಿ ನೀಡಬೇಕು ಮತ್ತು ವೃತ್ತಿ ಭದ್ರತೆಯನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೊಂದು ಈ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಈ ಒಂದು ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಂಥ ಒಂದು ಗೊತ್ತಿಲ್ಲ. ಹಾಗಾಗಿ ನಾವು ಸುಮಾರು ಅಂದರೆ ನಮ್ಮ ತಾತ ಇದರಲ್ಲಿ ಸುಮಾರು ತಾತನ ಕಾಲದಿಂದ ಈ ವೃತ್ತಿನ ಮಾಡ್ಕೊಂಡು ಬರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ವಂಶಪರಂಪರೆಗೆ ಬಂದಿರತಕ್ಕಂಥ ಒಂದು ಈ ವೃತ್ತಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ವೃತ್ತಿಗೆ ತೊಂದರೆ ಆಗದಂತೆ ಸರ್ಕಾರ ಒಂದು ನಿಯಮಗಳನ್ನ ಮಾಡಬೇಕು. ಮತ್ತು ಏನು ಸಿಟಿಸನ್ಶಿಪ್ ಎಂಪವರ್ಮೆಂಟ್ ಇದೆ ಅದಕ್ಕೆ ನಮಗೆ ಸ್ವಾಗತ ಇದೆ. ನಾವು ಯಾವಾಗಲೂ ಕೂಡ ಸಾರ್ವಜನಿಕರು ಸದೃಢ ಆದ್ರೆ ದೇಶನ ಒಂದು ಗಟ್ಟಿಯಾಗಲಿಕ್ಕೆ ಸಾಧ್ಯ. ಅದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಆದರೆ ನೀವು ಸಿಟಿಸನ್ ಎಂಪವರ್ಮೆಂಟಲ್ಲಿ ನಮ್ಮನ್ನು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಿಕೊಂಡು ನಾವು ಸಿಟಿಸನ್ಸ್ಗೆ ಮಾರ್ಗದರ್ಶನ ನೀಡಿದ ಹಾಗೆ ಅಥವಾ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವಲ್ಲಿ ನಮ್ಮ ಒಂದು ಸಲಹೆಗಳನ್ನು ಕೂಡ ತೆಗೆದುಕೊಂಡು, ಯಾಕೆಂದರೆ ನಮಗೆ ಈ ವೃತ್ತಿಯನ್ನು ಮಾಡೋದ್ರಿಂದ ನಮಗೆ ಗೊತ್ತಿದೆ, ನಾವು ಸುಮಾರು ವರ್ಷಗಳಿಂದ ಈ ವೃತ್ತಿನ ಮಾಡ್ಕೊಂಬರೋದ್ರಿಂದ ನಮಗೆ ಏನು ಪತ್ರದ ಮೌಲ್ಯತೆ ಏನು, ಪತ್ರವನ್ನು ಹೇಗೆ ಬರೀಬೇಕು ಮತ್ತು ಅದರದ ಅವಶ್ಯಕತೆ ಏನು ಅಂತ ತಿಳಿದಿರೋದ್ರಿಂದ ಸರ್ಕಾರದಿಂದ ನಮಗೆ ಪರವಾನಗಿ ಲೈಸೆನ್ಸ್ ಪಡ್ಕೊಂಡು ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಇದನ್ನು ನಮ್ಮ ಮುಖಾಂತರ ಸಾರ್ವಜನಿಕರಿಗೆ ಒಂದು ಎಂಪವರ್ಮೆಂಟ್, ಸಿಟಿಸನ್ ಎಂಪವರ್ಮೆಂಟ್ ಅಂತ ನೀವೇನು ಮಾಡ್ತಾಯಿದ್ದೀರ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಮಗೆ ಒಂದು ವೃತ್ತಿ ಭದ್ರತೆಯನ್ನು ನೀವು ಒದಗಿಸ್ಕೊಡ್ಬೇಕಾಗಿ ತಮ್ಮನ್ನು ಕೋರ್ತಾ ನಮ್ಮ ಈಡೇರಿಕೆಗಳು ಬಂದ ಒತ್ತಾಯಗಳೇನಪ್ಪ ಅಂತಂದರೆ ನಮಗೆ ಕರ್ನಾಟಕ ರಾಜ್ಯಾದ್ಯಂತ ಏಕಮಾತ್ರ ಗುರುತಿನ ಚೀಟಿಯನ್ನು ನೀಡಬೇಕು ಮತ್ತು ಎಲ್ಲ ಪತ್ರಬಾರರಿಗೂ ವೃತ್ತಿ ಭದ್ರತೆಯನ್ನು ನೀಡಬೇಕು ಮತ್ತು ಅನಕ್ಷಕ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರ್ದು ಕಚೇರಿಯಲ್ಲಿ ಅಂತಕ್ಕಂಥದ್ದನ್ನು ಒಂದು ಬೇಡಿಕೆಯನ್ನು ಹಿಡಿತಾ ನಾವು ಈ ಒಂದು ಮೌನ ಪ್ರತಿಭಟನೆಯನ್ನು ಇದನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಈಗಾಗಲೇ ಹೊರ ರಾಜ್ಯಗಳಲ್ಲಿ ಈ ಒಂದು ಏನು ಪತ್ರಗಳು ಬರೋರಿದ್ದಾರೆ ಅವರಿಗೆ ಅವ್ರದ್ದೇ ಪಿಂಚಣಿಯನ್ನು ಕೊಡ್ತಕ್ಕಂಥ ಒಂದು ಸೌಲಭ್ಯ ಕೂಡ ಇದೆ. ಅವ್ರಿಗೆ ಅವ್ರದ್ದೇ ಆದಂಥ ಲಾಗಿನ್ಸು ಮತ್ತು ಅವ್ರಿಗೆ ಆದಂಥ ಪಿಂಚಣಿನ ಕೊಡ್ತಕ್ಕಂಥ ಸೌಲಭ್ಯದಿಂದ ನಮಗೂ ಕೂಡ ಏನು ಈ ವೃತ್ತಿಯನ್ನು ಬದುಕೊಂಡು ಬರ್ತಾಯಿದ್ದೀವಿ, ನಮಗೂ ಸಹ ಪ್ರತ್ಯೇಕವಾಗಿ ಲಾಗಿನ್ ಕೊಟ್ಟು ನಮಗೂ ಸಹ ಈ ಒಂದು ಗೌರವಧನವನ್ನು ಸರ್ಕಾರದಿಂದ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ಈ ಒಂದು ಬೇಡಿಕೆಯನ್ನು ಸರ್ಕಾರ ಗಮನಕ್ಕೆ ಶಾಂತಿಯುತವಾಗಿ ತರ್ತಕ್ಕಂಥ ಒಂದು ಪ್ರಯತ್ನನ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಪ್ರಾರಂಭವಾಗಿದ್ದು ಈಗ ಪ್ರಪ್ರಥಮವಾಗಿ ಮುಳಬಾಗಿಲು ತಾಲೂಕಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಹುಬ್ಳಿಯಲ್ಲಿ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು, ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ರು. ಈಗ ನಾವು ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮುಖಾಂತರ ಮಾಡಿ ಜಿಲ್ಲಾದ್ಯಂತ ಒಂದು ಮುಂದಿನ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀವಿ. ಮುಂಜಾನೆ 9 ಗಂಟೆಯಿಂದ ಸಂಜೆ 5:15 ಗಂಟೆಗೆ ಈ ಒಂದಿನದ ಮಟ್ಟಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ತಾಲೂಕು ಉಪಧನಾಧಿಕಾರಿಗಳಿಗೆ ಮತ್ತು ಅವರಿಗೆ ಮಾಹಿತಿಯನ್ನು ನೀಡಿ ಅವ್ರ ಮುಖಾಂತರ ಜಿಲ್ಲಾ ಮತ್ತು ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲೈನ್ ಡಿಪಾರ್ಟ್ಮೆಂಟ್ಸಿಂದ ಏನಿದೆ ನಾವು ಅನುಮತಿಯನ್ನು ಪಡ್ಕೊಂಡಿದ್ದೇವೆ. ವಿಶ್ವಾಸ ಸುದ್ದಿಯ ಪ್ರತೀಕ.